ವೆಲ್ಕಮ್ ಬ್ಯಾಕ್ ಗೈಸ್, ವೆಲ್ಕಮ್ ಟು ದ ಚಾನೆಲ್. ಸೊ ನಾಳೆ ಬಂದು ನಮ್ಮ RCB ಫಸ್ಟ್ ಹೋಮ್ ಗೇಮ್ ಅಗೇನ್ಸ್ಟ್ GT. ಸೊ ಎಟ್ ಟು ಎಟ್ ನೋಡೋ ಪ್ರಕಾರ ವಿ ಹ್ಯಾವ್ ದ ಎಡ್ಜ್ ಅಗೇನ್ಸ್ಟ್ ದಮ್. ನಾವು 3 ಮ್ಯಾಚಸ್ ಗೆದ್ದಿದ್ದೀವಿ ಅವ್ರ ಮೇಲೆ. ಸೊ ಒಂದು ಮೇನ್ ರೀಸನ್ ಈ ವಿಡಿಯೋಗೆ ಅಂದರೆ, ಫಸ್ಟ್ ಟೈಮ್ ನಾವು ಲೀಗ್ ಸ್ಟಾರ್ಟ್ ಮಾಡಿ 2 ಗೇಮ್ಸ್ ಅವೇ ಆಡಿದ್ದೀವಿ. ಆ್ಯಂಡ್ ಅದು ಬಂದು 2 ಅವೇ ಗೇಮ್ಸ್ ಬಂದು ಇಡನ್ ಗಾರ್ಡನ್ಸ್ ಅಲ್ಲೊಂದು ಮತ್ತು ಚೇಪಾಕಲ್ಲೊಂದು. ಸೊ ಎರಡೂ ಕನ್ವಿನ್ಸಿಂಗ್ ಆಗಿ ವಿನ್ ಆಗಿದ್ದೀವಿ. ಆದರೆ ಇವಾಗ ಇರೋದು ನಂಗೆ ಗೊತ್ತಿರೋಂಗೆ ಆ್ಯಕ್ಚುಯಲ್ ಟಾಸ್ಕ್ ಬಂದ್ಬಿಟ್ಟು ಚಿನ್ನಸ್ವಾಮಿಯಲ್ಲಿ. ಯಾಕಂದರೆ ನಂಗೆ ಗೊತ್ತಿರೋಂಗೆ 10 ಟೀಮ್ಸಲ್ಲಿ ಒನ್ ಆಫ್ ದ ವರ್ಸ್ಟ್ ಹೋಮ್ ರೆಕಾರ್ಡ್ಸ್ ಇಲ್ಲ ಹೋಮ್ ಲೈಕ್ ಅಡ್ವಾಂಟೇಜ್ ನಮಗೆ ಇಲ್ಲ ಅನ್ಸುತ್ತೆ. ಆಲ್ಮೋಸ್ಟ್ 50-50 ಇದೆ. ಯಾವ ಟೀಮ್ಗೂ ಆ ಥರ ಲೈಕ್ ಹೋಮ್ ಅಡ್ವಾಂಟೇಜ್ ಇಟ್ಕೊಂಡು 50-50 ಇರೋದು ಚಿನ್ನಸ್ವಾಮಿಯಲ್ಲಿ RCB ಒಬ್ಬರಿಗೆ. ಅದು ಬಿಟ್ಟರೆ ಪಂಜಾಬ್ ಇರ್ಬೋದು ಅನ್ಸುತ್ತೆ. ಆದರೆ ಈ ವರ್ಷ ಇಟ್ಸ್ ಡಿಫ್ರೆಂಟ್. ಐ ಥಿಂಕ್ ಇಡೀ ಪ್ರಪಂಚನೇ ನಮ್ಮ ಕಡೆ ತಿರುಗಿ ನೋಡಬೇಕು ಅಂಥದ್ದೇನಾದ್ರೂ ಸಾಧನೆ ಮಾಡಕ್ಕೆ ಬಂದಿದೆ. ಈ ವರ್ಷ ನಮ್ಮ ಬಾಲಿಂಗ್ ಯೂನಿಟ್ಟು ಚೆನ್ನಾಗಿದೆ, ಬ್ಯಾಟಿಂಗ್ ಯೂನಿಟ್ಟು ಚೆನ್ನಾಗಿದೆ. ಇಟ್ಸ್ ಲೈಕ್ ಬ್ಯಾಲೆನ್ಸ್. ನನ್ನ ಪ್ರಕಾರ ಕೇಳಿದ್ರೆ ದ ಪ್ಲೇಯಿಂಗ್ 11 ಶುಡ್ ಬಿ ಸೇಮ್. ಯಾಕಂದರೆ ದೇವದತ್ ನನಗೆ ಒಂದೇ ಒಂದು ಲೈಕ್ ವೀಕ್ ಲಿಂಕ್ ಇನ್ ದ ಟೀಮ್ ಅಂತ ಅನ್ಸಿದ್ದು ದೇವದತ್ ಪಡಿಕಲ್. ನೀವೆಲ್ಲ ಸೇರ್ಕೊಂಡು ನನ್ನ ಜೀವನ ಹಾಳು ಮಾಡ್ಬಿಡ್ತೀರ ಅಂದ್ಕೊಂಡಿದ್ದೆ. ಆದರೆ ಸೆಕೆಂಡ್ ಮ್ಯಾಚನು ಆ ಕ್ಯಾಮಿಯೋ, ಅದೊಂದು ಕ್ಯಾಮಿಯೋ ಸಾಕು, ದ ಪೊಟೆನ್ಷಿಯಲ್ ನೋಡ್ಬೋದು ಅದರಲ್ಲಿ. ಸೊ ಪ್ಲೇಯಿಂಗ್ 11 ನಮ್ಮದು ಸೇಮ್ ಇರುತ್ತೆ. ಓಪನರ್ಸ್ ಬಂದು ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ. ಇಂಪ್ಯಾಕ್ಟ್ ಪ್ಲೇಯರಿಂದ ಬಂದುಬಿಟ್ಟು ದೇವದತ್ ಪಡಿಕಲ್ಲು. ಮತ್ತು 2 ಡೌನ್ ಸೇಮ್ ಲಿವಿಂಗ್ಸ್ಟನ್, ರಜತ್ ಪಟ್ಟಿದಾರ್. ನನಗೆ ಒಂದೊಂದ್ಸತಿ ರಜತ್ ಪಟ್ಟಿದಾರ್ಕಂತ ಲಿವಿಂಗ್ಸ್ಟನ್ನ ಪವರ್ ಪ್ಲೇಯಲ್ಲಿ ಕಳಿಸ್ಬೋದು ಅಂತ ಅನಿಸುತ್ತೆ. ಬಟ್ ರೈಟ್ ನಾವು ವಿ ಆರ್ ಪ್ಲೇಯಿಂಗ್ ವಿತ್ ಪಟ್ಟಿದಾರ್, ಆಮೇಲೆ ಲಿವಿಂಗ್ಸ್ಟನ್, ಕೃಣಾಲ್ ಪಾಂಡ್ಯ, ಇಲ್ಲಾಂದರೆ ಟಿಮ್ ಡೇವಿಡ್. ಸೊ ಅದೇ, ಆಮೇಲೆ ಭುವನೇಶ್ವರ್ ಕುಮಾರ್, ಆಮೇಲೆ ಬಾಲಿಂಗ್ ಇದು ಚೇಂಜ್ ಆಗುತ್ತೆ. ಒಂದೇ ಒಂದು ಏನಂದರೆ, ವಿ ಡೋಂಟ್ ಹ್ಯಾವ್ ಅ ಪ್ರಾಪರ್ ಸ್ಪಿನ್ನರ್. ಶುಯೇಶ್ ಶರ್ಮಾ ಈಸ್ ಗುಡ್, ಬಟ್ ಈಸ್ ನಾಟ್ ಇನ್ನು ಎಸ್ಟಾಬ್ಲಿಷ್ಡ್ ಸ್ಪಿನ್ನರ್ ಥರ ಅಲ್ಲ. ಅದೊಂದು ನಮಗೆ ಚಾಲೆಂಜ್ ಆಗ್ಬೋದು ಅನ್ಸುತ್ತೆ. ಯಾಕಂದರೆ GT ರಶೀದ್ ಖಾನ್ನ ತರ್ತಿದ್ದು, ಅದು ಲೈಕ್ ಈಸ್ ನಾಟ್ ದ ಓಲ್ಡ್ ರಶೀದ್ ಖಾನ್. ಮಿಸ್ಟಿ ರಶೀದ್ ಖಾನ್ ಇರದೇ ಇರ್ಬೋದು, ಬಟ್ ಈಸ್ ಸ್ಟಿಲ್ ದ ರಶೀದ್ ಖಾನ್. ಲಾಸ್ಟ್ ಮ್ಯಾಚು ನಂಗೆ ಗೊತ್ತಿರೋಂಗೆ 2 ಓವರ್ ಮಾಡಿಸಿದ್ದು ಅನ್ಸುತ್ತೆ. ಐ ಡೋಂಟ್ ನೋ ಇಫ್ ಇಟ್ ಇಸ್ ಇಂಜುರಿ, ಅವ್ರ ಇಂಜುರಿಯಿಂದ ವಾಪಸ್ ಬರ್ತಿದ್ದಾರೆ ಏನಂತ ಗೊತ್ತಿಲ್ಲ. ಬಟ್ ವಿ ಹ್ಯಾವ್ ಟು ಚೆಕ್. ಸೊ ಇವಾಗ ಹೆಡ್ ಟು ಹೆಡ್ ನೋಡೋಕೆ ಹೋದರೆ ನಂಗೆ ಅವ್ರ ಪ್ಲೇಯಿಂಗ್ 11 ಚೇಂಜ್ ಆಗಲ್ಲ ಅನ್ಸುತ್ತೆ. ಸೊ ಓಪನರ್ಸ್ ಬಂದ್ಬಿಟ್ಟು ಶುಭ್ಮನ್ ಗಿಲ್ಲು ಮತ್ತು ಸಾಯಿ ಸುದರ್ಶನ್. ಈಸ್ ಲೈಕ್ ಒನ್ ಆಫ್ ಮೈ ಫೇವ್ರೇಟ್ ಪ್ಲೇಯರ್ಸ್. ಸಾಯಿ ಸುದರ್ಶನ್ ಲೈಕ್ ಆ ಬ್ಯಾಟ್ ಸ್ಟ್ರೋಕ್ ಇರ್ಬೋದು, ಲೈಕ್ ಪ್ಲೇಯಿಂಗ್ ಎಬಿಲಿಟಿ ಇರ್ಬೋದು. ಒನ್ ಡೌನ್ ಬಂದ್ಬಿಟ್ಟು ಗೊತ್ತಲ್ಲ, ಜಾಸ್ ಬಟ್ಲರ್ ಮತ್ತು ರಥರ್ಫರ್ಡ್ ಓಕೆ. ಶಾರುಖ್ ಖಾನು ಮತ್ತು ಟಿವಾಟಿಯಾ. ಅದಾದಮೇಲೆ ಲೈಕ್ ರಶೀದ್ ಖಾನ್. ಅವ್ರ ಬಾಲಿಂಗ್ ಚೆನ್ನಾಗಿದೆ. ರಶೀದ್ ಖಾನ್, ಕಗೀಸೋ ರಬಾಡ, ಮೊಹಮ್ಮದ್ ಸಿರಾಜ್. ನೌ ಕಮ್ಸ್ ದ ಪಾಯಿಂಟ್. RCB home ground player ಮೊಹಮ್ಮದ್ ಸಿರಾಜ್ ಇಸ್ ಪ್ಲೇಯಿಂಗ್ ಅಗೇನ್ಸ್ಟ್ ಅಸ್ ಇನ್ ಚಿನ್ನಸ್ವಾಮಿ. ಥರ ಲೈಕ್ ನಾನು ಅಂದ್ಕೊಂಡೇ ಇರಲಿಲ್ಲ. ಲೈಕ್ ಸಿರಾಜ್ ಎಷ್ಟೇ ಎಕ್ಸ್ಪೆನ್ಸಿವ್, ಎಷ್ಟೇ ಬ್ಯಾಟ್ ಬಾಲಿಂಗು, ಗುಡ್ ಬಾಲಿಂಗು ಇದೆ, ಬಟ್ ಬ್ಯಾಟ್ ಬಾಲಿಂಗ್ ಸ್ವಲ್ಪ ಎತ್ತಿ ಕಾಣಿಸೋ ಥರ ಇರುತ್ತೆ. ಯಾವತ್ತೂ ನಾನು RCB ಬಿಟ್ಟು ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಈಸ್ ಇನ್ GT, ಈಸ್ ಪ್ಲೇಯಿಂಗ್ ಫಾರ್ GT ನಾವು. ಇವತ್ತು RCB ಅವ್ರ ವೀಡಿಯೋನು ಬಿಟ್ಟಿದ್ದರು, ಲೈಕ್ ಎಲ್ಲರ ಜೊತೆ ಕ್ಯಾಚಪ್ ಮಾಡಿದ್ದವರು. ಸೊ ಅದು ಹೆಂಗಿರುತ್ತೆ ಅಂದರೆ, ಸಿರಾಜ್ ಫಸ್ಟ್ ಓವರ್ ಮಾಡೋವಾಗ ವಿರಾಟ್ ಕೊಹ್ಲಿ ಬ್ಯಾಟಿಂಗು. ವಿರಾಟ್ ಕೊಹ್ಲಿ ವಿಕೆಟ್ನ ಸಿರಾಜ್ ತಗೊಂಡ್ರೆ ಸುಯ್ ಅಂತ ಸೆಲೆಬ್ರೇಷನ್ ಮಾಡಿದ್ರೆ ಅದು ಹೆಂಗಿರುತ್ತೆ ಚಿನ್ನಸ್ವಾಮಿಲಿ. ಬಟ್ I don't think he'll celebrate, and I hope he doesn't even take his wicket. ನೋಡಬೇಕು. ಸೊ ಸಿರಾಜ್, ಬಟ್ ಐ ಫೀಲ್ ಸಿರಾಜ್ ವಿಲ್ ಬಿ ಎಕ್ಸ್ಪೆನ್ಸಿವ್ ಇನ್ ಚಿನ್ನಸ್ವಾಮಿ ಟುಮಾರೋ. ಯಾಕಂದರೆ ವಿ ನೋ ಚಿನ್ನಸ್ವಾಮಿ. ಸೊ ನೋಡಬೇಕು. ನಾಳೆ ಮ್ಯಾಚ್ ಪ್ರಕಾರ ನನಗೆ 60-40 ಕೊಡ್ತಾ ಇದ್ದೀನಿ. RCBಗೆ 60%, 40% ಫಾರ್ GT. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್.
toss, I don't think it matters here. Batting first, I think you need to score 200 plus to have a chance, and batting second is there. So this is the little preview of the RCB versus GT. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅನ್ಸುತ್ತೆ. ಇವಾಗೆಲ್ಲ ನಾವು ಅನ್ಕೊತಾ ಇದೀವಿ ಚಿಕ್ಕದಾಗಿ ಶಾರ್ಟ್ ಆಗಿ ಇಟ್ಕೊಳ್ಳೋಣ ವೀಡಿಯೋಸ್ ಅಂತ. ಸೊ ಹೋಪ್ ಯು ಲೈಕ್ಡ್ ಇಟ್. ಇಫ್ ಯು ಲೈಕ್ಡ್ ಇಟ್, ಡೂ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮದು ಏನಾದರೂ ಅನಾಲಿಸಿಸ್, ಇಲ್ಲ ನೀವೇನಾದರೂ ನನಗೆ ತಿಳಿಸ್ಬೇಕು ಅಂತ ಇದ್ರೆ, ಇಲ್ಲ ಮ್ಯಾಚ್ ಬಗ್ಗೆ ಏನಾದರೂ ಮಾತಾಡಬೇಕು ಅಂತ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.